ನಡಿಯೋ ಕೆಲಸ ಮಾಡೋಣ, ಮೇಸ್ತ್ರಿ ಬರ್ತಾನೆ. ಹೋಗಲೇ ಹೊಟ್ಟೆ ಕೂಳು ಇಲ್ಲ ಈ ಕೆಲಸ ಮಾಡ್ತಾನೆ. ನಡಿಯೋ, ಮೇಸ್ತ್ರಿ ಬಂದ್ರೆ ಬೈತಾನೆ. ಬೈತಾನು ನೋಡೋಣ ಹೆಂಗೆ ಬೈತಾನ ಅಂತೇಳಿ ಇರುತ್ತೆ ಅನಿಸ್ಬಿಡುತ್ತೆ ನಾವು. ನೋಡು ನೀ ಮಾಡೋ ಇದ್ದಂಥ ಕೆಲಸ ಮಾಡು ದೋಸ್ತ. ನಮಗೆ ಟೈಮ್ ಟು ಟೈಮ್ ಪಗಾರ ಬಂದ್ರೆ ಅಷ್ಟೇ ಕೆಲಸ ಮಾಡೋಣ. ಪಗಾರ ಅಂದ್ರೆ? ರೊಕ್ಕಲೆ ಸಂಬಳ. ನಮ್ಮ ಕಡೆ ಪಗಾರ ಅಂತಾರೆ ಅದನ್ನ. ನಮ್ಮ ಮೇಸ್ಟ್ರಿಗೆ ಪಗಾರಕ್ಕೆ ಮುಕ್ಕಳು ಸುಟ್ಟು ಬೆಕ್ಕಿನಂಗೆ ಈ ಕಡೆಯಿಂದ ಆ ಕಡೆ ನಾಯಿಗಟ್ಲೆ ಹರಿಗಾಡ್ತಾನವ. ಬರ್ಲಿ ಇವತ್ತು ಐತೆ ಅವಂಗ. ಸಂಜೆ ಮಾತಾಡೋಣ ಬಾರೋ, ಇವಾಗ ಕೆಲಸ ಮಾಡೋಣ. ನೋಡಿ ದೋಸ್ತ, ನೀನು ಕ್ಯೂಲ್ ಹಚ್ಚಿದ್ರೆ ನೀವು ಹೋಗಿ ಕೆಲಸ ಮಾಡ, ನಾ ಬರಂಗಿಲ್ಲ. ಹಂಗಾದ್ರೆ ನಾ ಹೋಗ್ತೀನಪ್ಪ. ಹೊಯ್ಕೊಡು ಹೋಗು. ಹೋಗಲಿ ಆ ಮೇಸ್ಟ್ರಿ ಬರಲಿ ಇವತ್ತು ಅವನು. ಆ ಮೇಸ್ಟ್ರಿ ಬಂದಂದ್ರೆ ಇವತ್ತು ಅವ್ನಿಗೆ ಮಾಡ್ತೀನಿ ಸಖತ್ತಾಗಿ ಅವನಿಗೆ. ಹಾಂ ಸರ್, ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ, ಇನ್ನು ಪೇಂಟಿಂಗ್ ಉಳ್ಕೊಂಡಿದೆ, ಮಾಡಬೇಕು ಸರ್. ಏನು ಕೆಲಸ ಆಗೈತಿ ಲೇಪ? ಮ್ಯಾಗಿಂದ ಒಂದು ಫ್ಲೋರ್ ಕಟ್ಟೋದು ಹಂಗೆ ಉಳ್ಕೊಂಡೈತೆ. ಈ 4 ದಿವಸ ಸಿಮೆಂಟ್ ಖಾಲಿ ಆಗೈತೆ ಹೇಳಿ ತರಸ ಚಳಾತೀನಿ ಕಿವಿ ಮೇಲೆ ಹಾಕೊಳತ್ತದ ಏನು ನೀ? ಹಾಂ ಸರ್, 5 ನಿಮಿಷ ಸರ್. ಇಲ್ಲೇ ಒಂದು ಸ್ವಲ್ಪ ಗಲಾಟೆ ಆಗ್ತಿದೆ, ಆಮೇಲೆ ಮಾಡ್ತೀನಿ. ಏನಮ್ಮ ನೀನು, ಓನರ್ ಫೋನ್ ಮಾಡಿದ್ದಾರೆ, ಸೈಲೆಂಟ್ ಆಗಿರ್ಬೇಕು ತಾನೆ? ಏನು ಸೈಲೆಂಟ್ ಆಗೈತಿ ಮೇಸ್ಟ್ರಿ? ಇಲ್ಲೇ 4 ದಿವಸದಿಂದ ಸಿಮೆಂಟ್ ಇಲ್ಲ, ಐಟಮ್ ಇಲ್ಲ, ಹೊಟ್ಟಿಗೆ ಕೂಳಿಲ್ಲ, 3 ತಿಂಗಳಿಂದ ಪಗಾರ ಇಲ್ಲ. ಹಂಗಲ್ಲಮ್ಮ, ಓನರ್ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗಿತ್ತು. ಏನಾದ್ರು ರೊಕ್ಕದ ಪ್ರಾಬ್ಲಮ್ ಆಗೈತಿ? ಮತ್ತು ಬಿಲ್ಡಿಂಗ್ ಯಾಕೆ ಕಟ್ಸಾತಾನವ? ಹೋಗಿ ಹಟ್ಸಿ ಮಗಗೆ ಬಿಲ್ಡಿಂಗ್ ತೆಗೆದು ಗುಡ್ಸ್ಲಾಕಚ್ಚಾಡ ಅವಂಗ. ಹಂಗೆ ಅನ್ಬಾರ್ದಮ್ಮ, ಬಿಸ್ನೆಸ್ ಅಲ್ಲಿ ಇವಾಗ ಲಾಸ್ ಆಗೈತೆ, ಏನು ಇವಾಗ ದುಡ್ಡಿಲ್ಲ. ಏನ ಮಾಲಕನ ಕಡೆ ರೊಕ್ಕಿಲ್ಲ? ರೊಕ್ಕಿಲ್ಲ ಅಂದ್ರೆ ಇಬ್ಬರು ಟ್ಯಾನ್ ಇಸ್ಬಿಡ್ತೀನ. ನೋಡ್ ಮೇಸ್ಟ್ರಿ, ರೊಕ್ಕ ಬರ್ಬೇಕಂದ್ರೆ ರೊಕ್ಕ ಬರ್ಬೇಕು. ಮಾಲಕನ ಕಡೆ ರೊಕ್ಕಿಲ್ಲ ಅಂದ್ರೆ ಅವ್ನಿಗೆ ಹೇಳು, ಇಲ್ಲಿ ಸಿಮೆಂಟ್ ತುಂಬಾ ಕಷ್ಟನ. 300 ರೂಪಾಯಿ ಪಗಾರ ಕೊಡ್ತೀನಿ ದಿವಸ. ಬರಾಕ್ ಹೇಳ ಅವ್ನಿಗೆ ಇಲ್ಲಿ ಸಿಮೆಂಟ್ ತುಂಬಾ. ಏ ಮಾಲೀಕ್ರಿ ಹಂಗಲ್ಲ ಅಂತಾರೇನು? ಅವೆಂಟ ಮಾಲಕ್ಲೆ? ಅವೆಂಟ ಮಾಲಕ ಮಂಗೇನ ಮಗ 3 ತಿಂಗಳಿಗೆ ಒಂದ್ಸತಿ ಪಗಾರ ಕೊಡೋ ಮಾಲಕಕ್ಕ ನಾನವ. ನೋಡ್ಪ ಮೇಸ್ಟ್ರಿ, ರೊಕ್ಕ ಬಂದ್ರೆ ಕೆಲಸ ಆಗುದು, ಇಲ್ಲಾಂದ್ರೆ ಕೆಲಸ ಮಾಡಂಗಿಲ್ಲ. ಈಗ ಹೇಳಕತ್ತ ನಾ. ಅಯ್ಯೋ, ಕೆಲಸ ಮಾಡಮ್ಮ, ಆಮೇಲೆ ಸಂಜೆ ಕೊಡಿಸ್ತೀನಿ. ಸಂಜೆ ಕೊಡಿಸ್ತೀಯ? ಹ್ಞೂ. ಆಮೇಲೆ ನಾ ಸಂಜೆ ಕೆಲಸ ಮಾಡ್ತೀನಿ. ಅಯ್ಯೋ ಹಂಗಲ್ಲ ಕಣೋ, ಸಂಜೆ ಕೊಡಿಸ್ತೀನಿ ಅಂತ ಹೇಳ್ದೆ ತಾನೇ. ಏ ಮೇಸ್ಟ್ರಿ, ಏನ್ ಕೆಲಸ ಏನ್ ಅಂತ ಹೇಳತ್ತಿ? ಏನ್ ಕೆಲಸ ಮಾಡ್ಬೇಕು ನಾವು? ಅಲ್ಲಿ ಐಟಮ್ ಇಲ್ಲ, ಮ್ಯಾಲಿನ 2 ಫ್ಲೋರ್ ನಾಯಿ ಹೇಳಕ್ ಕಟ್ಟಿದ್ವಿ ನಾವು. ನೋಡಿಗ ಬರೀ ಕೇಳಿದವ್ ನೀನೋ ವಾಂತಿ ಮಾಡ್ಕೊಳತ್ತಿ ಅಂತದ್ರಾಗ ಕಟ್ಟಿದ್ವು ನಾವು. ನಮ್ದೇನೋ ನಸೀಬ್ ಚಲೋ ಇತ್ತು, 4 ದಿವಸದಿಂದ ಹೊಟ್ಟೆ ಖಾಲಿ ಇತ್ತು, ಬರೀ ಗ್ಯಾಸ್ ಹೊರಗೆ ಬಂದೈತೆ ನಮಗೆ. ಸರಿ ಆಯ್ತಮ್ಮ, ಸಂಜೆ ತನಕ ಟೈಮ್ ಕೊಡು, ಹೆಂಗಾರ ಮಾಡಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಇವಾಗ ದಯವಿಟ್ಟು ಕೆಲಸ ಮಾಡಮ್ಮ. ಏನ್ ಮಾತಾಡ್ತೀವೋ ಮೇಸ್ಟ್ರಿ? ನಿನ್ನೇನು ಹೊಡೆದಾರೋ ಹೇತಾರೋ? ಕೆಲಸ ಮಾಡಂದ್ರೆ ಎಲ್ಲಿಂದ ಮಾಡ್ಬೇಕು? ಮೈಯ ಹಾಕಟ್ಬೇಕೋ ಬೇಡೋ? 3-4 ದಿವಸದಿಂದ ಹೊಟ್ಟೆ ಕೂಳಿಲ್ಲ, ಸಾಯತ್ತದ ಹೇಳತ್ತಾನೆ. 3 ತಿಂಗಳ ಪಗಾರ ಕೊಟ್ಟಿಲ್ಲ. ಏನು ನಿಮ್ಮನ್ನೇನು ಹೊಡೆದಾರೋ ಏನು? ನಿಮ್ಮ ತಂದೆ ಇಲ್ಲಿ ನೋಡಿಲ್ಲ? ನೀನು ಮುಂಜಾನೆ 8 ರೂಪಾಯಿ ತಗೊಂಡು ಬಾದಾಮಿ ಕಾಜು ಪಿಡ್ಸಾ ಅಂತ ಸಿಗಿಸ್ಕೊಂಡ್ ಬರ್ತಿ. ನಮಗೇನ ಪಿಡ್ಸಲ್ಲ ಕಣೋ, ಪಿಸ್ತಾ. ಕೊಟ್ನಾಗ ಏನೋ ಒಂದು ಸಿಗಿಸ್ಕೊಂಡ್ ಬರ್ತಿ ಇಲ್ಲ? ತೂತ್ಕೊಂಡಂದ ತಪ್ಕೊಂಡಿಲ್ಲ ನೀ? ಏನೋ ಒಂದು ಸಿಗಿಸ್ಕೊಂಡ್ ಬರ್ತೀಪ. ಬಟ್ ನಮ್ದು ಹಂಗಲ್ಲ. ನಮಗೆ ಟೈಮ್ ಟು ಟೈಮ್ ಗ್ರೀಸ್ ಬೀಳ್ತಿರ್ಬೇಕು, ಇಲ್ಲ ಅಂದ್ರೆ ಡೀಸೆಲ್ ಬೀಳ್ತಿರ್ಬೇಕು. ಸರಿ ಆಯ್ತಮ್ಮ, ನಿನ್ನ ಇಂಜಿನ್ಗೆ ಡೀಸೆಲ್ ಹಾಕ್ಸ್ಕೊಂಬರ್ತೀನಿ ಬಾ. ನೀನು ಹಡಬಿಟ್ಟು ನನ್ನ ಮಗ ಅನ್ಕೊಂಡಿದ್ನಲ್ಲ ಮೇಸ್ಟ್ರಿ. ಬಾ. ಏನಂದ್ರು ನೀ ದೇವ್ರಪ್ಪ ಮೇಸ್ಟ್ರಿ. ಹಾ, ಇವಾಗ ಒಳಗಡೆ ಬಿತ್ತಲ್ವಾ ಪರಮಾತ್ಮ, ಇವಾಗ ಎಲ್ರೂ ದೇವರೇ ನಿಂಗೆ. ಏಯ್, ಆ ಮಾಲಕ್ ಏನ್ರಿ ನಿಂಗೇನ್ರಿ ಕಾಟ ಕೊಟ್ಟಂದ್ರೆ ಹೇಳ ಮೇಸ್ಟ್ರಿ. ನೀನು ಇಬ್ರು ಸೇರಿ ಅವ್ನು ಟ್ಯಾನ್ ಇಸ್ಬಿಡ್ನು. ಏ ಅದೆಲ್ಲ ಬಿಡಪ್ಪ, ಮೊದ್ಲು ಕೆಲಸ ಶುರು ಮಾಡು. ಮಾಡಿಸ್ತೀನಿ ಮೇಸ್ತ್ರಿ, ಬರೀ 2 ತಾಸಿನ ಕೆಲಸ ಐತದ. ನೋಡ್ಬೇಸ್ರಿ, ಏನ್ ಬೇಕು ಹೇಳ್ಬೇಸ್ರಿ. ಮೇಲೆ ಚಾರ್ಜ್ ಮೇಲೆ ಕಟ್ಬೇಕಾರೆ ನಾ ಕಟ್ತೀನಿ. ಕಟ್ಟಕ್ ಸಿಮೆಂಟ್ ಎಲ್ಲ ಐತೆ, ಎಲ್ಲ ಖಾಲಿ ಆಗೈತಲ್ಲ. ನೀ ತಲೆಗಡಿಸ್ಕೋಬೇಡ ಮೇಸ್ತ್ರಿ. ಮ್ಯಾಗಿನ 2 ಫ್ಲೋರು ನಾಯಿ ಎಲ್ಲ ಕಟ್ಟಿದ್ವಲ್ಲ, ಅದ್ರ ಮ್ಯಾಗಿನ 1 ಫ್ಲೋರ್ ಹಂದಿ ಎಲ್ಲ ಕಟ್ಬಿಡ್ನು.